ನಮಸ್ಕಾರ, ನಾನು ನಿಮ್ಮ ಸವಿತಾ. ವೆಲ್ಕಮ್ ಟು ಸವಿತಾ ನಿಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ದಿವಸ ಸೀಸನ್ ರೆಸಿಪಿ ಅಂತ ಹೇಳಿದ್ರೆ ಸ್ಟೋರೇಜ್ ಮಾಡ್ಕೊಳ್ಳೋ ಅಂತ ಒಂದು ಏನು ಲಂಚಿಗೆ ಅಥವಾ ಸೈಡ್ಸ್ ಆ ಥರ ಒಂದು ರೆಸಿಪಿ ಮಾಡೋದನ್ನ ಹೇಳ್ತಾ ಇದ್ದೀನಿ. ಯಾವುದಪ್ಪ ರೆಸಿಪಿ ಅಂತ ಹೇಳಿದ್ರೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋದು ಹೇಗೆ, ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ಎಲ್ಲ ಹೇಳಿ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ನಾನು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು 1 kg ಹಸಿ ಮೆಣಸಿನ್ಕಾಯಿ ಸ್ವಲ್ಪ ದಪ್ಪ ಇರೋದು, ಖಾರ ಕಮ್ಮಿ ಇರೋ ಅಂಥದ್ದನ್ನು 1 kg ಅಷ್ಟು ನಾನು ತಗೊಂಡು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತಾ ಇದ್ದೀನಿ. ಅದು ಏನೇನೆಲ್ಲ ಅದ್ರ ಜೊತೆಗೆ ತೊಗೊಂಡಿದ್ದೀನಿ ಅದು ಕೂಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. 1 kg ಹಸಿ ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ಖಾರ ಇಲ್ಲದೆ ಇರೋ ಅಂಥದ್ದು, ಬಜ್ಜಿ ಮೆಣಸಿನ್ಕಾಯಿ ಆ ಥರ ಮೆಣಸಿನ್ಕಾಯಿ ಆದರೂ ತಗೋಬೋದು, ಅಥವಾ ಕಡ್ಡಿಕಾಯಿ ಖಾರ ಇಲ್ದಿದ್ರೂ ಅದರಲ್ಲೂ ಕೂಡ ನಾವು ಮಾಡ್ಕೋಬೋದು. ನಾನು 1 kg ಮೆಣಸಿನ್ಕಾಯಿನ ತೊಳೆದು ಒರೆಸಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ಉಪ್ಪನ್ನು ತೊಗೊಂಡಿದ್ದೀನಿ. ನಾನು ಎಷ್ಟು ಮಜ್ಜಿಗೆ ತೊಗೊತೀನಿ ಅನ್ನೋದ್ರ ಮೇಲೆ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ತೀನಿ. ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ತೊಗೊಂಡಿದ್ದೀನಿ. ನಾವು ಜಾಸ್ತಿ ಬೇಕಂದರೆ ಹಾಕೋಬೋದು, ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ. ನಮ್ಮ ಮಸಾಲೆ ಚೆನ್ನಾಗಿರಲಿ, ಉಪ್ಪು ಮಸಾಲೆ ಎಲ್ಲ ಅಂತಂದರೆ ಜೀರಿಗೆ ಒಂದು 3-4 ಸ್ಪೂನಷ್ಟು ನಾನು ಬಳಸ್ತಾ ಇದ್ದೀನಿ. ಹಾಗೆ 1.5 ಸ್ಪೂನಷ್ಟು ಅಜ್ವಾನನ್ನು ಕೂಡ ತೊಗೊತಾ ಇದ್ದೀನಿ. ಅದನ್ನು ಕಟ್ ಮಾಡೋದಕ್ಕೆ ನೀವು ಚಾಕನ್ನಾದ್ರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಒಂದು ಹೊಸ ಬ್ಲೇಡ್ ತೊಗೊಂಡು ಅದರ ಸಹಾಯದಿಂದ ಮೆಣಸಿನ್ಕಾಯನ್ನು ಕಟ್ ಮಾಡೋಕ್ಕೆ ಒಂದು ಬ್ಲೇಡ್ ಕೂಡ ತೊಗೊಂಡಿದ್ದೀನಿ. ಹಾಗೆಯೇ 1 kg ಮೊಸರನ್ನು ನಾನು ಕಡ್ಕೊಂಡು 1.5 ಲೀಟ್ರಷ್ಟು ಮಜ್ಜಿಗೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ತೆಳ್ಳಗಾದ್ರೂ ನಡೆಯುತ್ತೆ, ಅತಿ ಗಟ್ಟಿಯಾಗಿ ಇರಬಾರ್ದು. ಇದಕ್ಕೆ ನಾನಿವಾಗ ಮೆಣಸಿನ್ಕಾಯನ್ನು ಕಟ್ ಮಾಡಿ ಸೇರ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಹೀಗೆ ಮೆಣಸಿನ್ಕಾಯಿ ತೊಟ್ಟು ಏನು ತೆಗಿಬಾರ್ದು. ಹೀಗೆ ಚಾಕು ಆದರೆ ನಮಗೆ ಕೈಗೆ ಹಿಡ್ತಾ ಸಿಗಲ್ಲ ಅನ್ನೋ ದೃಷ್ಟಿಯಿಂದ ನಾನು ಈ ಥರ ಹೋಳು ಮಾಡ್ತೀನಿ. ಒಂದು ಕಡೆ ಭಾಗನ ಮೇಲಿಂದ ಕೆಳಗೆ ಸಿಕ್ಕೊತಾ ಇದ್ದೀನಿ ಬ್ಲೇಡ್ ಸಹಾಯದಿಂದ. ಇದನ್ನು ಮಜ್ಜಿಗೆಗೆ ಹಾಕ್ತೀನಿ ನಾನು. ಈ ಥರ ಅಷ್ಟು ಮೆಣಸಿನ್ಕಾಯಿನೂ ಕೂಡ ನಾವು ಈ ಥರ ಎಲ್ಲ ಸೀಳ್ಕೊಂಡು ಮಜ್ಜಿಗೆಗೆ ಸೇರಿಸ್ತಾ ಹೋಗಬೇಕು. ಇದು ನೆಂಚಿಗೆಗೆ ತುಂಬ ಚೆನ್ನಾಗಿರುತ್ತೆ. ಈ ದಿನದಲ್ಲೇ ಮಾಡ್ಕೊಂಡ್ರೆ ಇದು ಹಪ್ಪಳ ಸಂಡಿಗೆ ಏನು ಮಾಡ್ಕೊತೀವೋ ಆ ದಿನಗಳಲ್ಲೇ ನಾವು ಈ ಥರ ಮಜ್ಜಿಗೆ ಮೆಣಸಿನ್ಕಾಯನ್ನು ಮಾಡಿಕೊಂಡ್ರೆ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಒಂದೇ ಸರಿ ಒಣಗಿಸೋದಲ್ಲ, ನಾನು ರಾತ್ರಿನೇ ಮಾಡಬೇಕಾಗಿತ್ತು. ರಾತ್ರಿ ಮಾಡಿದರೆ ನಮಗೆ ವಿಡಿಯೋ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅನ್ನೋ ದೃಷ್ಟಿಯಿಂದ ನಾನು ಬೆಳಗ್ಗೆ ಮಾಡ್ತಾಯಿದ್ದೀನಿ. ರಾತ್ರಿ ಮಾಡಿದರೆ ರಾತ್ರಿ ಎಲ್ಲ ಇದು ಮಜ್ಜಿಗೆ, ಉಪ್ಪು, ಜೀರಿಗೆ, ಮಸಾಲೆ ಎಲ್ಲ ಕುಡ್ಕೊಂಡು ಇಷ್ಟೊತ್ತಿಗೆ ಒಣಗೋದಕ್ಕೆ ತಯಾರಾಗ್ತಾ ಇತ್ತು. ನಿಮಗೆ ತೋರಿಸೋ ಉದ್ದೇಶದಿಂದ ನಾನು ಮಾರ್ನಿಂಗಲ್ಲೇ ಮಾಡ್ತಾಯಿದ್ದೀನಿ. ಇವತ್ತು ಪೂರ್ತಿನೂ ಇದು ಮಜ್ಜಿಗೆ ನೀರಲ್ಲೇ ಇರಬೇಕು. ನಾಳೆ ದಿನ ಇದನ್ನು ನಾನು ಸೋಸ್ಬಿಟ್ಟು ಬಸೆ ಹಾಕ್ತೀನಿ. ಆ ಮಜ್ಜಿಗೆನ ಚೆಲ್ಲಬಾರ್ದು ಯಾವುದೇ ಕಾರಣಕ್ಕೂ, ಅದನ್ನು ಹಂಗೆ ಸ್ಟೋರ್ ಮಾಡಿ ಇಟ್ಕೋಬೇಕು. ಅದನ್ನು ಅವತ್ತಿನ ದಿನ ಪೂರ್ತಿ ಒಣಗಿಸಿ ನಂತರ ಮತ್ತೆ ಸಂಜೆ ಟೈಮಲ್ಲಿ ನಾವು ಮತ್ತೆ ಅದೇ ಮಜ್ಜಿಗೆ ನೀರಿಗೆ 1-2 ದಿನ ಹಾಕಬೇಕು. 1-2 ದಿನ ಹಾಕಿದ ನಂತರ ಇದನ್ನು ಮತ್ತೆ ಪೂರ್ತಿ ಬಸೆ ಹಾಕಿ ಆವಾಗ ಮಜ್ಜಿಗೆನ ನೀವು ಚೆಲ್ಕೊಳ್ಳಿ. ಆವಾಗ ಬಿಸಿಲಿಗೆ ಒಣಗಾಕಿದರೆ ಅದು ಫುಲ್ ಕಲರ್ ಆಗಿರುತ್ತೆ. ಗ್ರೀನ್ ಎಲ್ಲ ಹೋಗಿ ಮಜ್ಜಿಗೆ ಎಲ್ಲ ಕುಡಿದ್ಬಿಟ್ಟು ಮಸಾಲೆ ಎಲ್ಲ ತುಂಬಿಕೊಂಡು ಮಜ್ಜಿಗೆ ನೀರು ಕಮ್ಮಿನೂ ಆಗಿರುತ್ತೆ, ಎಲ್ಲ ಎಳ್ಕೊಂಡದು ವೈಟ್ ಕಲರಿಗೆ ಬಂದಿರುತ್ತೆ, ಹಸಿರು ಕಲರ್ ಮೆಣಸಿನ್ಕಾಯಿ. ಆವಾಗ ಪಕ್ಕ ಎಲ್ಲ ಕುಡ್ಕೊಂಡಿದೆ ಮಜ್ಜಿಗೆ ಅಂತ ಭಾವಿಸ್ಬೇಕು ನಾವು. ಅದನ್ನು ಒಂದು 3-4 ದಿವಸ ಹಪ್ಪಳ ಯಾವ ಥರ ಒಣಗಿಸ್ತೀವೋ ಆ ಥರನ ನಾವು ಒಣಗಿಸಿ ಬಿಸಿಲಿಗೆ ಅವನ್ನ ಒಂದು ಕಂಟೈನರ್ಗೆ ಹಾಕಿ ಎತ್ತಿಟ್ಕೋಬೇಕು. ಹೀಗೆ ಬನ್ನಿ, ನಾನು ಎಲ್ಲ ಮೆಣಸಿನ್ಕಾಯಿನ ಮಜ್ಜಿಗೆಗೆ ಹಾಕಿ ಆಮೇಲೆ ನಿಮಗೆ ತೋರಿಸ್ತೀನಿ ಮಸಾಲೆ ಎಲ್ಲ ಹೆಂಗೆ ಸೇರಿಸ್ತೀನಿ ಅಂತ. ಬನ್ನಿ, ನಾನಿವಾಗ ಎಲ್ಲ ಮೆಣಸಿನ್ಕಾಯಿಗಳ್ನೂ ಕೂಡ ಹೋಳು ಮಾಡಿಬಿಟ್ಟು ಈ ಥರ ಎಲ್ಲ ಒಂದು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ನಲ್ಲ, 1.5 ಲೀಟ್ರಿಂದ 2 ಲೀಟ್ರಷ್ಟು ಮಜ್ಜಿಗೆ ಮಾಡ್ಕೊಂಡಿದ್ದೆ 1 kg ಮೊಸರಲ್ಲಿ. ಅದರೊಳಗೆ ನಾನು ಇದನ್ನೆಲ್ಲನ ಹೋಳಾಕಿ ಹಾಕಿದ್ದೀನಿ. ಇದರಲ್ಲಿ ಹುಳಿ ಇರುತ್ತೆ ಮಜ್ಜಿಗೆಯಲ್ಲಿ, ಮೆಣಸಿನ್ಕಾಯಲ್ಲಿ ಖಾರ ಇರುತ್ತೆ. ಅದಕ್ಕೆ ನಾವು ತಕ್ಕನಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕು. 1 ಲೀಟ್ರಿಗೆ ಇಷ್ಟು ಉಪ್ಪಿನಂತೆ ನಾನು 2 ಸಾರಿ ಇಷ್ಟು ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕ್ಬಿಡ್ತೀನಿ. ಹಾಗೆಯೇ ಒಂದು ಬ್ಲೆಂಡರ್ ಜಾರನ್ನು ಕೂಡ ನಾನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು 3-4 ಸ್ಪೂನ್ ಜೀರಿಗೆ ಅಷ್ಟು ನಾನು ತೊಗೊಂಡಿದ್ದೀನಿ. ಇದನ್ನು ನಯಸ್ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿಯೇ ನಾವು ಒಂದು ತುಪ್ಪದ ಚಮಚದಷ್ಟು ಅಜ್ವಾನ ತೊಗೊಂಡಿದ್ದೀನಿ. ಇದೊಂದು 3 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ನಾನು ತರಿಯಾಗಿ ಬ್ಲೆಂಡ್ ಮಾಡ್ಕೊತೀನಿ.
ಈಗ ನೋಡಿ ಮಜ್ಜಿಗೆಯಲ್ಲಿ ಈಗ ಉಪ್ಪೆಲ್ಲ ಹಾಕಿ ಇದನ್ನು ನೆನೆ ಹಾಕಿದ್ದೀನಿ. ಈಗ ಬ್ಲೆಂಡ್ ಮಾಡಿಬಿಟ್ಟು ಪುಡಿನೂ ಕೂಡ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ ನಾನು ಈ ಥರ ತರಿಯಾಗಿ ನಾನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಜೀರಿಗೆ ಮತ್ತು ಅಜ್ವಾನನ. ಇದು ಒಂದೇ ದಿವಸಕ್ಕೆ ಆಗತಕ್ಕಂಥ ಪ್ರೊಸೀಜರ್ ಅಲ್ಲ ಇದು. ಇದನ್ನು ಒಂದು 2-3 ದಿವಸ ಮಜ್ಜಿಗೆಗೆ ಹಾಕಿ ತೆಗಿಬೇಕು. ಹಂಗಾಗಿ ನಾನು ಇದನ್ನು ಇವತ್ತು ಇಷ್ಟು ವಿಡಿಯೋ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಹೇಗೆಲ್ಲ ಮಾಡ್ತೀನಿ ಅಂತೇಳಿ ನಾನು ವಿಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಈಗ ನೋಡಿ ನಾನು ಇದಕ್ಕೆ ಜೀರಿಗೆ ಪುಡಿನ ಹಾಕ್ತೀನಿ. ಇದೆಲ್ಲ ಮಸಾಲೆನ ಮೆಣಸಿನ್ಕಾಯಿ ಏನು ಸೀಳು ಹಾಕಿರ್ತೀವೋ ಅದರಲ್ಲಿಂದ ಕುಡ್ಕೋಬೇಕು ಎಲ್ಲನ ಇದನ್ನು. ಆವಾಗ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದು ನೆಂಚಿಗೆ ಮೆಣಸಿನ್ಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಇದ್ರ ಹೆಸರು. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳೋಕೆ ರಿಸ್ಕ್ ಅಷ್ಟೇ, ಬಟ್ ಆದರೆ ತುಂಬ ರುಚಿಯಾದಂಥ ಇದು ನೆಂಚಿಗೆ ಸೈಡ್ಸ್ ತುಂಬ ಒಳ್ಳೆಯದಿದು ಆರೋಗ್ಯಕ್ಕೂ ಕೂಡ. ನೋಡಿ ಈ ಥರ ಮಜ್ಜಿಗೆ ಪೂರ್ತಿ ಮೇಲೆ ತೇಲಂಗಿರಬೇಕು. ಭಾರವಾದ್ದೇನಾದರೂ ಹಿಂಗೆಲ್ಲ ಇಟ್ಟರೆ ಇನ್ನೂ ಒಳಗಡೆ ಮಜ್ಜಿಗೆ ಮೇಲಕ್ಕೆ ಬಂದರೆ ಚೆನ್ನಾಗಿ ಕುಡ್ಕೊಳ್ತವೆ. ಹಾಗೆ ಏನಾದರೂ ಒಂದು ತೂಕದ್ದೇನಾದರೂ ಕಲ್ಲು ಅಥವಾ ಗುಂಟು ಕಲ್ಲು ಏನಾದರೂ ಇಟ್ಕೊಂಡಿರ್ತೀವಲ್ಲ, ಆ ಥರದ್ದೊಂದು ಇಟ್ಟರೂ ಕೂಡ ನಡೆಯುತ್ತೆ. ನಾನು ಇದಕ್ಕೆ ಒಂದು ಗುಂಟು ಕಲ್ಲನ್ನು ಹಾಕ್ತೀನಿ ಮೇಲೆ. ಹಾಕುತ್ತಾ ಈ ಥರ ಹಿಂಗೆ ಭಾರವಾದ್ದು ಹಾಕಿದರೆ ಹಿಂಗೆ ಒಳಗಡೆ ಹೋಗುತ್ತೆ ಇದೆಲ್ಲನ. ಮೇಲೆ ಮಜ್ಜಿಗೆ ಬಂದಾಗ ಮಜ್ಜಿಗೆನ ಚೆನ್ನಾಗಿ ಕುಡ್ಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ. ಬನ್ನಿ ನಾನು ನೆಕ್ಸ್ಟ್ ಪ್ರೊಸೀಜರೆಲ್ಲ ಏನೇನು ಮಾಡ್ತೀನಿ ಅಂತೇಳಿ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ನಾನು ನಿನ್ನೆ ದಿವಸ ನಿಮಗೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಕ್ಕೋಸ್ಕರ ನಾನು ಮೆಣಸಿನ್ಕಾಯಿ ಎಲ್ಲನ ಕೊಯ್ದುಬಿಟ್ಟು ಮಜ್ಜಿಗೆ ಒಳಗೆ ಮಸಾಲೆ ಸೇರಿಸಿ ಹಾಕಿದ್ನಲ್ವ, ಅದನ್ನು ನಾನು ನಿನ್ನೆ ದಿವಸ ಸಂಜೆ ಮಾಡಿದ್ದು. ಅಂದರೆ ಮಧ್ಯಾಹ್ನದಾಗ ಮಾಡಿದ್ದೆ, 12:30 ಹಂಗೆ ಮಾಡಿದ್ದೆ. ಸಂಜೆನೂ ಬಸೆ ಹಾಕಲಿ, ಯಾಕೊತ್ತಾ ಬಿಸಿಲು ಬೇಕು ತೆಗೆದ ತಕ್ಷಣ. ಹಂಗಾಗಿ ನಾನು ಬೆಳಗ್ಗೆ 6 ಗಂಟೆ ಟೈಮಲ್ಲಿ ನಾನು ಬಸೆ ಹಾಕಿದೆ. ನಾನು ವಿಡಿಯೋ ಮಾಡೋದನ್ನೊಂದು ನಾನು ಸ್ಕಿಪ್ ಆಗಿ ಹೋಗ್ಬಿಡ್ತು ಇವತ್ತು. ಅವಸರ ಗಡಿಬಿಡಿಯಲ್ಲಿ ನಾನು ಬಸೆ ಹಾಕೋದು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಈ ಪಾತ್ರೆಗೆ ನಾನು ಒಂದು ಪುಟ್ಟಿಯನ್ನಿಟ್ಟು ಬಸೆ ಹಾಕೋ ಪುಟ್ಟಿನ ಅದ್ರ ಮೇಲೆ ನಾನು ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ನೀರೊಳಗೆ ಹಾಕಿದ್ನಲ್ವ, ನೋಡ್ರಿ ಈ ಥರ ಎಲ್ಲ ಕುಡ್ಕೊಂಡಿತ್ತು. ಅದರೊಳಗಿಂದ ಎತ್ತಿ ಸ್ವಲ್ಪ ಎಲ್ಲ ಬಸ್ತಾ ಎಲ್ಲ ಆದಮೇಲೆ ಒಂದು ಬಟ್ಟೆ ಮೇಲೆ ನಾನು ಮೇಲೆ ಟೆರೆಸ್ ಮೇಲೆಲ್ಲ ಒಣಗಾಕಿದ್ದೆ. ಇವಾಗ ಮತ್ತೆ ಈ ಸಂಜೆ ಆಯ್ತಲ್ಲ ಎತ್ಕೊಂಡು ಮತ್ತೆ ಅದೇ ಮಜ್ಜಿಗೆಗೆ ನಾನು ಸೇರಿಸ್ತೀನಿ. ಇವತ್ತು ಪೂರ್ತಿನೂ ಕೂಡ ಇದು ಮಸಾಲೆ ಮಜ್ಜಿಗೆ ಒಳಗೇನೆ ಇದು ಬೆರಿಬೇಕು. ಇದು ಇನ್ನೂ ನೋಡ್ರಿ ಇಷ್ಟು ವೈಟಾಗಿ ಬಂದಿದೆ. ಮಜ್ಜಿಗೆ ಎಲ್ಲ ಸೇರಿಕೊಂಡು ಇದರೊಳಗೆ ಮಸಾಲೆ ಎಲ್ಲ ಸೇರಿಕೊಂಡು ಈ ಕಲರ್ ಅಂದರೆ ಮಜ್ಜಿಗೆಯನ್ನು ಕುಡ್ದಿದೆ ಮೆಣಸಿನ್ಕಾಯಿ. ಇದು ಇವತ್ತು ಹಾಕಿದರೆ ನಾಳೆ ಫುಲ್ಲೆಲ್ಲ ಕುಡಿದು ಈ ಥರ ಫುಲ್ ವೈಟ್ ಆಗುತ್ತೆ. ಈ ಥರ ಎಲ್ಲ ಫುಲ್ ವೈಟ್ ಆದಮೇಲೆ ನಾಳೆ ಈ ಮಜ್ಜಿಗೆನ ನಾವು ಚೆಲ್ಬಿಟ್ಟು ಮತ್ತು ಬಿಸಿಲಿಗೆ ಒಣಗಾಕಬೇಕು. ಒಂದು 2-3 ದಿನ ಹಪ್ಪಳ ಸಂಡಿಗೆ ಹಿಂಗೆ ಗರಿಯಾಗಿ ಒಣಗುತ್ತೋ ಆ ಥರ ಒಣಗಿಸ್ಬೇಕು. ನಾಳೆ ಬಸೆ ಹಾಕೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಡೇ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಇದೊಂದು 3-4 ದಿವಸದ ಪ್ರೊಸೀಜರ್ ಇರುತ್ತೆ. ಹಂಗಾಗಿ ನೋಡಿ ನಾನಿವಾಗ ಈ ಎತ್ಕೊಂಬಂದಿರ್ತಕ್ಕಂಥ ಮಜ್ಜಿಗೆ ಮೆಣಸಿನ್ಕಾಯಿನ ನಾನು ಈ ಮಜ್ಜಿಗೆ ಒಳಗೆ ಮತ್ತೆ ಹಾಕ್ತಾಯಿದ್ದೀನಿ. ನೋಡಿರಿ ಇದು ಎಲ್ಲ ಇನ್ನೂ ಚೆನ್ನಾಗಿ ಇದ್ರೊಳಗಿರೋ ಮಸಾಲೆ ಅಂಶ ಎಲ್ಲ ಹೀರ್ಕೋಬೇಕು ಮಜ್ಜಿಗೆ ಒಳಗಿಂದು. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು 3-4 ದಿವಸ ಚೆನ್ನಾಗಿ ಬಿಸಿಲಿರ್ಬೇಕಿದು. ಬಿಸಿಲಿದ್ರೇ ಇದು ಮಜ್ಜಿಗೆ ಮೆಣಸಿನ್ಕಾಯಿ ತುಂಬ ಗರಿಯಾಗಿ ತುಂಬ ರುಚಿಕರವಾಗಿ ಎಲ್ಲ ಹೀರ್ಕೊಂಡು ಚೆನ್ನಾಗಾಗುತ್ತೆ. ನೋಡ್ರಿ 1 kg ಮೆಣಸಿನ್ಕಾಯಿ ಒಣಗಿದ್ರೆ ಒಂದು ಹಿಡಿಯೋವಷ್ಟಾಗುತ್ತೆ ಅಷ್ಟೇ. ಇದು ಚೆನ್ನಾಗೆಲ್ಲ ರೋಸ್ಟ್ ಆಗಂಗೆ ಒಣಗುತ್ತೆ. ನೋಡಿ ಇದು ಮಸಾಲೆ ನೋಡ್ರಿ ಇದ್ರೊಳಗಿಂದು. ಇದನ್ನು ಮತ್ತೆ ನಾನು ಮಜ್ಜಿಗೆಗೇನೆ ಕೂಡ ಸೇರಿಸ್ತೀನಿ ನಾನು. ನೋಡಿ ಇದನ್ನು ಮಸಾಲೆನೂ ಕೂಡ ಹಾಕ್ತೀನಿ. ಎಷ್ಟು ಕುಡ್ಕೊಳಕ್ಕಾಗುತ್ತೋ ಅದು ಅಷ್ಟನ್ನು ಅದು ಕುಡ್ಕೊಳ್ಳುತ್ತೆ ಮೆಣಸಿನ್ಕಾಯಿ. ನೋಡಿರಿ ಅರ್ಧ ವೈಟ್ ಆಗಿದೆ ಮೆಣಸಿನ್ಕಾಯಿ, ಹಸಿರು ಬಣ್ಣ ಎಲ್ಲ ಹೋಗಿ ವೈಟ್ ಬಣ್ಣಕ್ಕೆ ಬಂದಿದೆ. ಇವತ್ತು ರಾತ್ರಿ ಫುಲ್ಲು ಓವರ್ ನೈಟ್ ಇದು ಚೆನ್ನಾಗಿ ಕುಡ್ಕೋಬೇಕು. ನೋಡಿ ಈ ಥರ ಬಂದಿದೆ. ನಾನು ನಾಳೆ ಬಸೆ ಹಾಕೋದು ಹೇಗೆ, ನಾನು ಇವತ್ತು ಹೆಂಗೆ ಬಸೆ ಹಾಕೋದನ್ನ ಸ್ಕಿಪ್ ಆಗಿ ಹೋಗ್ಬಿಡ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ನಾನು ನಾಳೆ ಮಾಡಿ ತೋರಿಸ್ತೀನಿ. ನಾಳೆ ಲಾಸ್ಟ್ 2 ದಿನ ಸಾಕಾಗುತ್ತೆ ಅನಿಸುತ್ತೆ. ನಾಳೆ ಫುಲ್ಲು ಮಜ್ಜಿಗೆ ಎಲ್ಲ ಕುಡ್ಕೊಳ್ಳುತ್ತೆ. ಒಣಗಾಕೋದು ಮತ್ತು ಬಸೆ ಹಾಕೋದನ್ನು ನಾನು ನಾಳೆ ವಿಡಿಯೋ ಮಾಡ್ತೀನಿ ನಾನು ನಿಮಗೆ. ಬನ್ನಿ ಇವಾಗ ಟೆರೆಸ್ ಮೇಲೆ ಹೋಗಿ ಹಾಕಬೇಕು. ಬೆಳಗ್ಗೆನೇ ನಾನು ಟೆರೆಸ್ ಮೇಲೆ ಹೋದರೆ ಕೆಲಸ ಸಾಗೋದಿಲ್ಲ ಅಂಥೇಳಿ ನಮ್ಮ ಮನೆಯವ್ರಿಗೇ ಆ ಪುಟ್ಟಿಯನ್ನು ಕಳಿಸ್ದೆ. ಅವ್ರು ನೀಟಾಗಿ ಬಟ್ಟೆಯನ್ನು ಒಂದು ಹಾಕಿ ವೇಲನ್ನು ಅದ್ರ ಮೇಲೆ ಒಂದೊಂದಾಗಿ ಬಿಡಿಯಾಗಿ ಅದನ್ನು ಚೆನ್ನಾಗಿ ನೀಟಾಗಿ ಒಣಗಾಕಿದ್ದಾರೆ. ಸ್ವಲ್ಪ
ಹತ್ರದಲ್ಲೇ ಹಾಕಿದರೆ ಬೇಗ ಒಣಗೋದಿಲ್ಲ. ಆದ್ದರಿಂದ ಸ್ವಲ್ಪ ಬಿಡಿಯಾಗಿ ದೂರದಿಂದ ಒಣಗಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದ್ದಾರೆ ನಮ್ಮ ಮನೆಯವರು ಅಂತ ಅವರನ್ನೇ ಕಳಿಸ್ತೀನಿ ನಾನು, ಹಾಕಿ ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತೇಳಿ. ನೋಡಿ ನಾನು ಮೆಣಸಿನ್ಕಾಯಿನ ನಾನು ಮಜ್ಜಿಗೆಯಲ್ಲಿ ಹಾಕಿದ್ನಲ್ವ ನೆನ್ನೆ ದಿವಸ, ನಾನು ಮೊನ್ನೆ ರಾತ್ರಿನೇ ಬಸಿ ಹಾಕಬೇಕಾಯ್ತು. ನೆನ್ನೆ ಬಸಿ ಹಾಕೋದನ್ನು ನಾನು ನಿಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು 2ನೇ ದಿನ ನಾನು ಮಜ್ಜಿಗೆ ಒಳಗೆ ಹಾಕಿರೋ ಮೆಣಸಿನ್ಕಾಯಿದು. ಇವತ್ತು ನಾನು ಬಸಿಯೋದನ್ನು ತೋರಿಸ್ತೀನಿ, ಯಾವ ಥರ ಬಸ್ತು ನಾನು ಅದೆಲ್ಲನೂ ಮಜ್ಜಿಗೆ ಎಲ್ಲನ ನೀಟಾಗಿ ಎಲ್ಲನ ಬಸಿ ಹಾಕ್ಕೊಂಡು ಒಣಗಾಕೋದು ಯಾವ ಥರ ಅಂತ ಹೇಳಿ ಹೇಳ್ತೀನಿ. ಈ ಥರ ಇದು 2ನೇ ದಿನ. ಇವತ್ತು ಮತ್ತೆ ನಾನು ಹಾಕೋದಿಲ್ಲ ಈ ಮಜ್ಜಿಗೆ, ನಾನು ನೀರನ್ನು ಚೆಲ್ತೀನಿ. 2 ದಿವಸ ಸಾಕು. ಆಲ್ರೆಡಿ ಫಸ್ಟ್ನೇ ದಿವಸನೇ ತುಂಬ ಚೆನ್ನಾಗಿ ಮಜ್ಜಿಗೆನ ಕುಡ್ಕೊಂಡಿದೆ ನೋಡ್ರಿ ಮೆಣಸಿನ್ಕಾಯಿ. ಇವತ್ತು ಎಲ್ಲ ಕುಡ್ಕೊಂಡಿದೆ ಎಲ್ಲನ. ಇವತ್ತು ಫುಲ್ಲು ಒಣಗಿಸಿದ್ರೆ ಫುಲ್ ಗ್ರೀನೆಲ್ಲ ಹೋಗುತ್ತೆ, ಇದಷ್ಟು ಫುಲ್ ವೈಟ್ ಕಲರ್ ಆಗುತ್ತೆ. ಈ ಥರ ಆಗುತ್ತೆ, ಈಗಿರುತ್ತೆ. ಇದನ್ನು ನಾವೊಂದು ಬುಟ್ಟಿ ಅಥವಾ ಬಸಿ ಹಾಕೋದು ಪುಟ್ಟಿ, ಸ್ಟೀಲ್ ಪುಟ್ಟಿ ಅಥವಾ ಯಾವುದಾದ್ರೂ ಈ ಥರ ಹೋಲಿರೋ ಅಂಥ ಪುಟ್ಟಿಗೆ ಹಾಕ್ಬಿಟ್ಟು ನಾವು ಬಸಿ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುಡ್ಕೊಂಡಿದೆ ಅಂತ ಕೆಳಗಡೆ. ಇದೆಲ್ಲನೂ ಏನು ಕಾಳೆಲ್ಲ ತಗೊಳ್ಳಲ್ಲ ಮೆಣಸಿನ್ಕಾಯಿ, ಅದರೊಳಗಿಂದ ಇರೋವಂಥ ಫ್ಲೇವರ್ ಅಷ್ಟೇ ಹೇಳ್ಕೊಂಡಿರುತ್ತೆ. ಜೀರಿಗೆ, ಅಜ್ವಾನ, ಉಪ್ಪು, ಹುಳಿ ಎಲ್ಲನೂ ಕುಡ್ಕೊಂಡು ಚೆನ್ನಾಗೆ ನೆನ್ಕೊಂಡಿರುತ್ತೆ. ಇದು ಸ್ವಲ್ಪ ಹೊತ್ತು ನಾವು ನೀರೆಲ್ಲ ಹನಿ ಆಗೋದ್ರದೆಲ್ಲ ನಿಂತ ಮೇಲೆ ಬಿಸಿಲಿಗೆ ಹೋಗಿ ಒಣಗಾಕಬೇಕು. ಹಪ್ಪಳ ಥರ ಒಣಗಿಸಿ ನಾವು ಸ್ಟೋರೇಜ್ ಮಾಡ್ಕೋಬೇಕಾಗುತ್ತೆ. ನಾನು ಒಣಗಾಕೋದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಬನ್ನಿ ನೋಡಿ. ನಾನು 2 ದಿನ ಮಜ್ಜಿಗೆಯಲ್ಲಿ ನೆನೆ ಹಾಕಿ ತೆಗೆದು ಬಿಸಿಲಿಗೆ 2 ದಿನ ಒಣಗಿದೆ. 1 ದಿವಸ ಒಣಗಿಸಿ ಮತ್ತೆ ಮಜ್ಜಿಗೆಗೆ ಹಾಕಿದ್ದೆ. ಮತ್ತೆ ಇವತ್ತು ಬಸಿ ಹಾಕಿ ಬಿಸಿಲಿಗೆ ಹಾಕಿದ್ದೀನಿ ಲಾಸ್ಟ್. ಮತ್ತೆ ನಾನು ಇದನ್ನು ಮಜ್ಜಿಗೆಗೆ ಹಾಕೋಲ್ಲ ನೋಡ್ರಿ. ಎಲ್ಲ ಮಜ್ಜಿಗೆ ಕುಡ್ಕೊಂಡು ಗ್ರೀನ್ ಇದು ಮೆಣಸಿನ್ಕಾಯಿ ಎಲ್ಲ ವೈಟಲ್ಲಿ ಬಂದಿದೆ. ಇದನ್ನು ನಾನು ನಾಳೆಯಿಂದ ಒಂದು 3 ದಿನ ಚೆನ್ನಾಗಿ ಬಿಸಿಲಲ್ಲಿ ರೋಸ್ಟ್ ಆಗಬೇಕಿದು, ಮುರಿಬೇಕು. ಹಿಂಗೆ ಹಿಡ್ಕೊಂಡ್ರೆ ಆ ಥರ ಒಣಗಿಸಿದ್ರೆ ಇದು ರೆಡಿ ಆಗುತ್ತೆ. ಒಣಗಿದ ಮೇಲೆ ಹೇಗೆ ಬಂದಿದೆ ಅಂತೇಳಿ ನಾನು ನಿಮಗೆ ಒಂದು ಸರ್ತಿ ತೋರಿಸ್ತೀನಿ, ಬನ್ನಿ. ನಾನು 4 ದಿನ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿ 4 ದಿನಗಟ್ಟಲೆ ಒಣಗಿಸ್ಬೇಕಂತ ಹೇಳಿದ್ನಲ್ಲ, ಒಣಗಿಸಿದ್ಮೇಲೆ ಈ ರೀತಿ ಆಗುತ್ತೆ. ಬನ್ನಿ ಇದು ಕರೆದ್ಮೇಲೆ ಹೇಗಾಗುತ್ತೆ ಅಂತೇಳಿ ನಾನು ತೋರಿಸ್ತೀನಿ ನಿಮಗೆ. ಇವಾಗ ನಾನು ಬಾಣಲೆ ಎಣ್ಣೆ ಹಾಕಿ ಆಲ್ರೆಡಿ ಎಣ್ಣೆ ಕಾದಿದೆ. ಇವಾಗ ಮೆಣಸಿನ್ಕಾಯನ್ನು ಹಾಕೋಣ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸಾಕು, ಹಿಂಗೆ ಹಾಕಿ ತೆಗ್ದುಬಿಡ್ಬೇಕು ನೋಡಿ. ಈ ಥರ ಆಗುತ್ತೆ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅನ್ನ, ಹೋಳಿಗೆ ಸಾರು, ತಿಳಿ ಸಾರು ಅದಕ್ಕೆಲ್ಲನ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಬನ್ನಿ ಟೇಸ್ಟ್ ಹೆಂಗೆ ಬಂದಿದೆ ಅಂತೇಳಿ. ಸ್ವಲ್ಪ ಆರಬೇಕಿದು, ಕರೆದ ತಕ್ಷಣ ತಿಂದರೆ ಮೆತ್ತಗೆ ಅನಿಸುತ್ತೆ. 1-2 ನಿಮಿಷ ಬಿಟ್ಟರೆ ಇದು ಸ್ವಲ್ಪ ತಣ್ಣಗಾದರೆ ಕ್ರಿಸ್ಪಿ ಆಗುತ್ತೆ, ಆವಾಗ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬನ್ನಿ ಇವಾಗ ಮೆಣಸಿನ್ಕಾಯಿ ಕರೆದ್ಮೇಲೆ 2 ನಿಮಿಷ ಬಿಟ್ಟು ತಣ್ಣಗಾದ್ಮೇಲೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತೇಳಿ ನಾನು ತಿಂದು ನಿಮಗೆ ಟೇಸ್ಟ್ ಹೆಂಗೆ ಬಂದಿದೆ ಅಂತ ಹೇಳ್ತೀನಿ. ಬಾಯಲ್ಲಿಟ್ಟರೆ ಹಂಗೆ ಕರಗ್ಬಿಡುತ್ತೆ ನೋಡ್ರಿ. ಜೀರಿಗೆ ಫ್ಲೇವರು, ಹುಳಿ, ಉಪ್ಪು, ಖಾರವಾಗಿ ಅದಷ್ಟು ನೋಡಿ ಮುಗೀತು. ಮಸ್ತಾಗಿರುತ್ತೆ. ಅನ್ನ, ತಿಳಿಸಾರಿಗಂತೂ ಸೂಪರ್ ಕಾಂಬಿನೇಷನ್. ಮಾಡ್ಕೊಳ್ಳಿ ಎಲ್ಲರೂ. ಹಾಗೆ ನಾನು ಮಾಡ್ತಾರೆ ಎಲ್ಲ ವಿಡಿಯೋನು ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಹೊಸ ವಿಡಿಯೋಗಳು ನೋಟಿಫಿಕೇಶನ್ ನಿಮಗೆ ಮೊದಲನೇ ಬಾರಿಗೆ ಸಿಕ್ಬಿಡುತ್ತೆ. ಹಾಗೆ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಸೇರ್ಕೊಳ್ತೀನಿ. ಬಾಯ್, ಮತ್ತೆ ಸಿಗೋಣ.